ವಿಡಿಯೋ. ಇವತ್ತಿನ ಈ ವಿಡಿಯೋದಲ್ಲಿ ನೀವು ಬರೀ ಅಡುಗೆನೇ ತೋರಿಸ್ತಾ ಇರ್ತೀರಾ ಅಂತ ಹೇಳ್ತಿದ್ರಿ. ಇವತ್ತಿನ ವಿಡಿಯೋದಲ್ಲಿ ಒಂದು ಒಳ್ಳೆ ರೆಸಿಪಿ ಜೊತೆಗೆ ಸಾಕಷ್ಟು ಬೇರೆನೇನೋ ನೋಡ್ಬೋದು. ಕ್ಲೀನಿಂಗ್ ಮೋಟಿವೇಶನ್ ಆಗಿರ್ಬೋದು, ಹಾಗೆಯೇ ಸ್ವಲ್ಪ ಆರ್ಗನೈಸೇಷನ್, ಹಾಗೆ ಅದ್ರ ಜೊತೆ ಕೊನೆಯವರೆಗೂ ನೋಡ್ತಾ ಇರಿ, ಒಂದು ಸಿಹಿ ಸುದ್ದಿ ಕೂಡ ಇದೆ. ಸಾಕಷ್ಟು ಜನಕ್ಕೆ ಕ್ಲೀನಿಂಗ್ ಅಂದರೆ ಸ್ವಲ್ಪ ಬೋರಿಂಗ್ ಕೆಲಸ. ನನಗೂ ಕೆಲವೊಂದು ಸಲ ಹಾಗೆ. ಬಟ್ ಮೂಡಿದ್ದಾಗ ತುಂಬ ಕೆಲಸ ಮಾಡಬೇಕನ್ಸುತ್ತೆ, ಮೂಡಿಲ್ಲದೆ ಇದ್ದಾಗ ಏನು ಮಾಡಬೇಕಂತ ಅನಿಸಲ್ಲ. ನಿಮಗೂ ಇದೇ ರೀತಿ ಆಗ್ತಾಯಿದ್ರೆ ಈ ವಿಡಿಯೋ ನೋಡೋದ್ರಿಂದ ನಿಮ್ಗೆ ಒಂಚೂರು ರಿಲ್ಯಾಕ್ಸಿಂಗ್ ಅನಿಸ್ಬೋದು, ಅಥವಾ ಕ್ಲೀನಿಂಗ್ ಮಾಡೋಕ್ಕೆ ಮೋಟಿವೇಶನ್ ಸಿಗ್ಬೋದು. ನಾನು ಯೂಶ್ವಲಿ ಕ್ಲೀನಿಂಗ್ ಮಾಡೋಕ್ಕೆ ಮೋಟಿವೇಶನ್ ಸಿಗದೇ ಇದ್ದಾಗ ಈ ರೀತಿ ಕ್ಲೀನಿಂಗ್ ವೀಡಿಯೋಸ್ ಆಗಿರ್ಬೋದು, ಆರ್ಗನೈಸಿಂಗ್ ವೀಡಿಯೋಸ್ ಆಗಿರ್ಬೋದು ನೋಡ್ತಾ ಇರ್ತೀನಿ. ಅದು ನೋಡಿದಾಗ ನಮಗೂ ಕೂಡ ಕ್ಲೀನ್ ಮಾಡಬೇಕು, ಆರ್ಗನೈಸ್ ಮಾಡಬೇಕು ಅಂತ ಅನಿಸ್ತಾ ಇರುತ್ತೆ. ಸೊ ಅದೇ ಇಂಟೆನ್ಷನಲ್ಲಿ ಇವತ್ತಿನ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಇದನ್ನು ನೋಡಿ ನೀವು ಕೂಡ ವ್ಲಾಗ್ ನೋಡ್ತಾನೆ ನೀವು ಕೆಲಸ ಮಾಡಿದ್ರೆ ನಿಮಗೂ ಕೂಡ ಚೆನ್ನಾಗಿ ಟೈಮ್ ಪಾಸ್ ಕೂಡ ಆಗುತ್ತೆ. ಮನೆಯಲ್ಲಿ ಎಲ್ಲದಕ್ಕೂ ಅದರದ್ದೇ ಆದಂಥ ಒಂದು ಜಾಗ ಅಂತ ಇದ್ದರೆ ಹರಡ್ಕೊಳ್ಳೋದಿಲ್ಲ ಸಾಮಾನು. ಪದೇ ಪದೇ ನಾವು ಅದೇ ಜಾಗಕ್ಕೆ ಸೇರಿಸ್ಬಿಟ್ರೆ ನೀಟಾಗಿ ಕಾಣುತ್ತೆ. ಹಾಗೆಯೇ ಬಟ್ಟೆಗಳು ಕೂಡ ನಾನು ಪ್ರತಿ ಸತಿ ಮೆಸ್ಸಪ್ ಆಗೋದೇ ಇಲ್ಲ. ಬಟ್ಟೆಗಳು ಯಾವಾಗಲೂ ನಾನು ಹೇಗೆ ಜೋಡಿಸಿರ್ತೀನೋ ಅದೇ ರೀತಿ ಜೋಡಿಸ್ತೀನಿ. ಯಾವಾಗಾದರೂ ಅರ್ಜೆಂಟಲ್ಲಿ ಏನಾದರೂ ಹೋಗಬೇಕಾದ್ರೆ ನೀವು ತೆಗಿಯೋಕ್ಕೆ ಅಥವಾ ಇಡೋಕ್ಕೆ ಹೋದರೆ ಆ ಜಾಗದಿಂದ ಅಥವಾ ಜಾಗಕ್ಕೆ ಮತ್ತೆ ಮೆಸ್ಸಪ್ ಆಗೋಗುತ್ತೆ. ಸೊ ನೀವು ಅರ್ಜೆಂಟಲ್ಲಿ ಇಡೋಕ್ಕೆ ಹೋದಾಗ ಅಲ್ಲಿ ಇಡೋಕ್ಕೆ ಹೋಗಬೇಡಿ, ನೀವು ಎಲ್ಲೋ ಒಂದು ಕಡೆ ಇಟ್ಬಿಡಿ. ಆಮೇಲೆ ತಾಳ್ಮೆಯಿಂದ ಶಾಂತಿಯಿಂದ ಯಾವಾಗಾದರೂ ಟೈಮ್ ಇದ್ದಾಗ ನೀಟಾಗಿ ಜೋಡಿಸಿಡಿ. ಇಲ್ಲಾಂದರೆ ನಾವು ಹಾಗೆ ಪೈಲಪ್ ಮಾಡ್ತಾ ಹೋದರೆ ತುಂಬ ಮೆಸ್ಸಿಯಾಗಿ ಹೋಗುತ್ತೆ. ಸೊ ಆರ್ಗನೈಸ್ಡ್ ಏರಿಯಾನ ಯಾವಾಗಲೂ ಆರ್ಗನೈಸ್ಡಾಗೇ ಇಟ್ಟರೆ ನಾವು ತುಂಬ ದಿನ ಹಾಗೆ ಇಡ್ಬೋದು. ಇಲ್ಲಾಂದರೆ ಎಲ್ಲನೂ ಹರಡ್ಕೊಂಡ್ರೆ ಮತ್ತೆ ಫಸ್ಟಿಂದ ಜೋಡಿಸ್ಬೇಕಾಗುತ್ತೆ ಪ್ರತಿಯೊಂದೂ ತೆಗೆದು. ಹಾಗೆಯೇ ಡಸ್ಟಿಂಗ್ ಕೂಡ ಅಷ್ಟೇ. ಎಲ್ಲೆಲ್ಲಿ ಆವಾಗವಾಗ ನಿಮ್ಮ ಕಣ್ಣಿಗೆ ಧೂಳು ಕೂತಿರೋದು ಕಾಣಿಸ್ತಾ ಇರುತ್ತೋ ಆವಾಗ ಅಲ್ಲಲ್ಲೇ ನೀವು ಬಟ್ಟೆಯಿಂದ ಒರೆಸ್ಬಿಟ್ರೆ ಧೂಳು ಕೂಡ ತುಂಬ ಅವಾಯ್ಡ್ ಆಗುತ್ತೆ ಮನೆಯಲ್ಲಿ. ನಾವು ಫಸ್ಟ್ ಫ್ಲೋರಲ್ಲಿರೋದ್ರಿಂದ ನಮ್ಮ ಮನೆಗೆ ಅಷ್ಟೊಂದು ಧೂಳು ಬರೋದಿಲ್ಲ. ಬಟ್ ತುಂಬ ಗಾಳಿ ಬೀಸಿದಾಗಷ್ಟೇ ಧೂಳು ಬಂದು ಕೂತಿರುತ್ತೆ ಅಲ್ಲಲ್ಲಿ. ಅವಾಗಿಂದ ಅವಾಗೆ ಒರೆಸ್ಬಿಟ್ರೆ ಧೂಳು ಕೂಡ ಕೂರೋದಿಲ್ಲ ಎಲ್ಲೂ. ಹಾಗೆಯೇ ನನ್ನ ಸ್ಕಿನ್ ಕೇರ್ ರುಟೀನ್ ಬಗ್ಗೆ ಹೇಳಬೇಕಂದ್ರೆ ಎವ್ರಿ ಟೈಮ್ ಮುಖ ತೊಳೆದಿದ ತಕ್ಷಣ ನಾನು ಫೇಸ್ ಸ್ಕ್ರಬ್ಬಿಂದ ಸ್ಕ್ರಬ್ ಮಾಡ್ತೀನಿ. ಇದು ಎವ್ರಿ ಡೇ ಮಾಡಬೇಕು ಅಂತ ಏನಿಲ್ಲ, ವಾರದಲ್ಲಿ 2 ಸಲ ಮಾಡಿದ್ರೂ ಸಾಕು, ತುಂಬಾ ಎಫೆಕ್ಟಿವ್ ಆಗಿರುತ್ತೆ. ನಾನಿವತ್ತು ಯೂಸ್ ಮಾಡ್ತಿರೋದು ಮಾಮಾ ಅರ್ತ್ ಅವರ ಅಪ್ಟನ್ ಫೇಸ್ ಸ್ಕ್ರಬ್. ಇದರಲ್ಲಿ ಟರ್ಮರಿಕ್ ಮತ್ತು ವಾಲ್ನಟ್ ಇದೆ. ಎರಡೂ ನಮ್ಮ ಸ್ಕಿನ್ನಿಗೆ ತುಂಬ ಒಳ್ಳೆಯದು.
ವಾಲ್ನಟ್ಟಿನ ಕ್ರಿಸ್ಟಲ್ಸ್ ಟೈಪ್ ಇರುತ್ತೆ ಇದರಲ್ಲಿ. ಅದು ನಮ್ಮ ಸ್ಕಿನ್ನ ಚೆನ್ನಾಗಿ ಎಕ್ಸ್ಫೋಲಿಯೇಟ್ ಮಾಡುತ್ತೆ. ಹಾಗೆ ಟರ್ಮರಿಕ್ ಬಗ್ಗೆ ನಿಮ್ಗೆ ಗೊತ್ತೇ ಇದೆ, ತುಂಬಾ ಒಳ್ಳೆಯದು ಚರ್ಮಕ್ಕೆ. ಇದನ್ನು ನೀವು ಕಾಂಬೋ ಪ್ಯಾಕ್ ಥರ ತರಿಸ್ಕೋಬೋದು. ಇದರಲ್ಲಿ ಉಪ್ಟನ್ ಫೇಸ್ ಸ್ಕ್ರಬ್ ಮತ್ತು ಉಪ್ಟನ್ ಫೇಸ್ ಮಾಸ್ಕ್ ಎರಡೂ ಬರುತ್ತೆ. ಫಸ್ಟಿಗೆ ನಾವು ಸ್ಕ್ರಬ್ ಮಾಡಿ ಒಂದು 10 ಮಿನಿಟ್ಸ್ ಅಷ್ಟೇನು ಬೇಡ, ಒಂದು 2 ಮಿನಿಟ್ಸ್ ನೀವು ಅಪ್ವರ್ಡ್ಸ್ ಮೋಷನಲ್ಲಿ ಚೆನ್ನಾಗಿ ಸ್ಕ್ರಬ್ ಮಾಡಿ ಆಮೇಲೆ ಫೇಸ್ ವಾಶ್ ಮಾಡಿ ಈ ಫೇಸ್ ಮಾಸ್ಕ್ನ ಅಪ್ಲೈ ಮಾಡಿ ಒಂದು 20 ಮಿನಿಟ್ಸ್ ಬಿಟ್ಟು ತೆಗೆದ್ರೆ ನಿಮ್ಮ ಸ್ಕಿನ್ ಕೇರ್ ರುಟೀನು ಪರ್ಫೆಕ್ಟಾಗೇ ಇರುತ್ತೆ. ತುಂಬಾ ರಗಳೆ ಇರೋದಿಲ್ಲ, ತುಂಬ ಈಸಿ ಅಪ್ಲೈ ಮಾಡೋದು, ಹಾಗೆ ಮೇಂಟೈನ್ ಮಾಡೋದು ಕೂಡ. ನೀವು ವಾರದಲ್ಲಿ 2 ಸಲ ಆರಾಮಾಗಿ ಮಾಡ್ಬೋದು, ಟೈಮ್ ಕನ್ಸ್ಯೂಮಿಂಗ್ ಕೂಡ ಇಲ್ಲ. ಇದರಲ್ಲೇ ಸ್ಪ್ಯಾಚುಲಾ ಕೂಡ ಕೊಟ್ಟಿರ್ತಾರೆ ಮಾಸ್ಕ್ ಅಪ್ಲೈ ಮಾಡೋದಕ್ಕೆ. ಮಾಸ್ಕಲ್ಲಿ ಕೂಡ, ಫೇಸ್ ಮಾಸ್ಕಲ್ಲಿ ಕೂಡ ಸ್ಯಾಫ್ರನ್ ಇದೆ, ಟರ್ಮರಿಕ್ ಇದೆ, ಆಪ್ರಿಕಾಟ್ ಆಯಿಲ್ ಇದೆ. ಟೆಕ್ಸ್ಚರು ತುಂಬಾ ಥಿಕ್ಕಾಗಿದೆ, ನಿಮ್ಗೆ ಅಪ್ಲೈ ಮಾಡೋಕ್ಕೆ ತುಂಬಾ ಕನ್ವೀನಿಯೆಂಟು. ಒಂದು 15-20 ಮಿನಿಟ್ಸಲ್ಲಿ ಚೆನ್ನಾಗಿ ಡ್ರೈ ಆಗುತ್ತೆ, ತಕ್ಷಣ ವಾಶ್ ಮಾಡಿಬಿಡ್ಬೋದು. ತುಂಬಾ ಗ್ಲೋ ಕೊಡುತ್ತೆ. ಬೆಸ್ಟ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು ಇದು ಮಾಮಾಅರ್ಥಲ್ಲಿ ಎಲ್ಲ ಪ್ರಾಡಕ್ಟ್ಗಿಂತ. ಮಾಮಾಅರ್ತ್ ಅವರ ಎಲ್ಲ ಪ್ರಾಡಕ್ಟ್ಸು ಕಂಪ್ಲೀಟ್ಲಿ ನ್ಯಾಚುರಲ್, ಕೆಮಿಕಲ್ ಫ್ರೀ. ಹಾಗೆಯೇ ಅವರು ಪ್ಲಾಸ್ಟಿಕ್ ಪಾಸಿಟಿವ್, ಅಂದರೆ ಅವರು ಪ್ಲಾಸ್ಟಿಕ್ನ ಎಷ್ಟು ಯೂಸ್ ಮಾಡ್ತಾರೋ ಅದಕ್ಕಿಂತ ಜಾಸ್ತಿ ರೀಸೈಕಲ್ ಮಾಡ್ತಾರೆ. ನಿಮಗೆ ನನ್ನ ಮುಖದಲ್ಲಿ ಇದನ್ನು ಯೂಸ್ ಮಾಡಿದಾಗಿಂದ ಏನಾದರೂ ಡಿಫ್ರೆನ್ಸ್ ಕಾಣಿಸ್ತಾ ಇದ್ದರೆ, ನಿಮಗೂ ಕೂಡ ಇದರಿಂದ ಬೆನಿಫಿಟ್ ಸಿಗ್ಬೋದು ಅನಿಸಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದ್ರ ಲಿಂಕ್ಸ್ನ ಹಾಕಿರ್ತೀನಿ, ನೀವು ಪರ್ಚೇಸ್ ಮಾಡ್ಬೋದು. ಹಾಗೆಯೇ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರೋ ಕೂಪನ್ ಕೋಡ್ನ ಅಪ್ಲೈ ಮಾಡಿ ನೀವು mamaearth.in ಅಲ್ಲಿ ತೊಗೊಂಡ್ರೆ ನಿಮಗೆ ಅಡಿಷ್ನಲ್ 20% ಡಿಸ್ಕೌಂಟ್ ಕೂಡ ಸಿಗುತ್ತೆ. ಹಾಗೆಯೇ ಈ ಮಾಮಾಅರ್ಥಿನ ಎಲ್ಲ ಪ್ರಾಡಕ್ಟ್ಸು ನಿಮಗೆ ನೈಕಾ, ಅಮೆಝಾನ್ ಮತ್ತು ಮಾಮಾಅರ್ತ್ ವೆಬ್ಸೈಟಲ್ಲಿ ಸಿಗುತ್ತೆ. ನಾನು ಆಗಲೇ ಹೇಳಿದ ಹಾಗೆ ಒಂದು 2 ಮಿನಿಟ್ಸ್ ನಾನು ಅಪ್ವರ್ಡ್ ಮೋಷನಲ್ಲಿ ಎಲ್ಲ ಕಡೆ ಸ್ಕ್ರಬ್ ಮಾಡ್ತಾಯಿದ್ದೀನಿ. ನಾನು ತುಂಬ ಫೋಕಸ್ ಮಾಡೋದಂದರೆ ಮೂಗು ಸುತ್ತ, ಹಾಗೆಯೇ ತುಟಿ ಸುತ್ತ, ಇಲ್ಲೇ ಎಕ್ಸ್ಫೋಲಿಯೇಷನ್ ಜಾಸ್ತಿ ಬೇಕಾಗಿರೋದು. ಸೊ ಅಲ್ಲಿ ನಾನು ಎಕ್ಸ್ಟ್ರಾ ಫೋಕಸ್ ಮಾಡಿ ಸ್ಕ್ರಬ್ ಮಾಡ್ತಾಯಿದ್ದೀನಿ. ನಿಮ್ಮ ಮುಖ ಒದ್ದೆ ಇದ್ದರೆ ಚೆನ್ನಾಗಿ ಸ್ಕ್ರಬ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಪದೇ ನಿಮ್ಮ ಮುಖ ಡ್ರೈ ಆಗ್ತಾಯಿದ್ರೆ ನೀವು ಇನ್ನೊಂದು ಚೂರು 2-3 ಹನಿ ನೀರು ಹಾಕ್ಕೊಂಡು ಸ್ಕ್ರಬ್ ಮಾಡೋದನ್ನು ಕಂಟಿನ್ಯೂ ಮಾಡ್ಬೋದು. ಈಗ ಆಲ್ಮೋಸ್ಟ್ ನಾನು 2 ಮಿನಿಟ್ಸ್ ಸ್ಕ್ರಬ್ ಮಾಡಿದ್ದು ಮುಗ್ದಿದೆ. ಈಗ ನಾನು ಫೇಸ್ ವಾಶ್ ಮಾಡ್ಕೊಂಡು ಬರ್ತೀನಿ. ಈಗ ಫೇಸ್ ವಾಶ್ ಆದಮೇಲೆ ನೆಕ್ಸ್ಟ್ ಸ್ಟೆಪ್ಪು ಉಪ್ಟನ್ ಫೇಸ್ ಮಾಸ್ಕ್ ಅಪ್ಲೈ ಮಾಡೋದನ್ನ ನಾನು ತುಂಬ ಸಲ ತೋರಿಸಿದ್ದೀನಿ, ಯಾಕಂದರೆ ಇದು ನನ್ನ ಒನ್ ಆಫ್ ದಿ ಫೇವ್ರೆಟ್ ಪ್ರಾಡಕ್ಟ್ಸ್ ಅಂತಲೇ ಹೇಳಿದ್ದೆ. ರೆಗ್ಯುಲರ್ಲಿ ಅಪ್ಲೈ ಮಾಡ್ತಾನೆ ಇರ್ತೀನಿ. ಇದು ನನ್ನ 3ನೇದೋ 4ನೇದೋ ಡಬ್ಬ. ಸೊ ಇದನ್ನು ಅಪ್ಲೈ ಮಾಡ್ತಿದ್ದೀನಿ. ಇದನ್ನು ನಾನು ರೆಗ್ಯುಲರಾಗಿ ಮಾಡ್ತೀನಿ. ನಾನು ಯಾವುದೇ ರೀತಿ ಪಾರ್ಲರಿಗೆ ಫೇಶಿಯಲ್ ಮಾಡ್ಸೋಕ್ಕೆ ಹೋಗೋದಿಲ್ಲ. ನಾನು ಫೇಶಿಯಲ್ ಮಾಡಿಸಿದ್ದು ನನ್ನ ಮದುವೆಗೆ, ಅಣ್ಣನ ಮದುವೆಗೆ ಮತ್ತು ಸ್ವಾತಿ ಮದುವೆಗೆ. ಯಾವುದಾದ್ರೂ ಹೀಗೆ ತುಂಬ ಕ್ಲೋಸ್ ರಿಲೇಟಿವ್ ಮದುವೆ ಇದ್ದಾಗ ನಾನು ಪಾರ್ಲರಿಗೆ ಹೋಗಿ ಫೇಶಿಯಲ್ ಮಾಡಿಸ್ತೀನಿ ಹೊರತು ಬೇರೆ ಟೈಮಲ್ಲಿ ಎವ್ರಿ ಮಂತ್ ಆಗಲಿ ಈ ರೀತಿ ಎವ್ರಿ 2 ಮಂತ್ಸ್ ಒಂದು ಫೇಶಿಯಲ್ ಮಾಡಿಸೋ ಆ ರುಟೀನ್ ಇಲ್ಲವೇ ಇಲ್ಲ ನನಗೆ. ಈ ರೀತಿ ಮುಖಕ್ಕೆ ಮತ್ತು ಕುತ್ತಿಗೆಗೆ ಎಲ್ಲ ಕಡೆ ಅಪ್ಲೈ ಮಾಡಿ ಆದಮೇಲೆ ನಾನು ಬೇರೆ ಏನಾದರೂ ಕೆಲಸಗಳಿದ್ರೆ ಮಾಡ್ತಾ ಇರ್ತೀನಿ. ಅದಷ್ಟೊತ್ತಿಗೆ ಡ್ರೈ ಆಗೋಗುತ್ತೆ. ನಿಮ್ಗೆ ಇನ್ನೂ ರಿಲ್ಯಾಕ್ಸಿಂಗ್ ಆಗಿರಬೇಕಂದ್ರೆ ಸುಮ್ಮನೆ ಒಂದು ಕಡೆ ರಿಲ್ಯಾಕ್ಸ್ ಮಾಡ್ತಾ ಮಲ್ಕೊಬಿಡಿ. ಒಂದು 15-20 ಮಿನಿಟ್ಸಿಗೆ ಫ್ಯಾನ್ ಗಾಳಿಲಿ ಚೆನ್ನಾಗಿ ಡ್ರೈ ಆಗಿರುತ್ತೆ. ಆಮೇಲೆ ನೀವು ವಾಶ್ ಮಾಡ್ಬೋದು. ಈಗ ನಾನು ಒಂದು ಸ್ವಲ್ಪ ಬಟ್ಟೆಗಳು ಮಡಚಿಡೋದಿತ್ತು, ಹಾಗೆ ಬೆಡ್ ಸ್ಪ್ರೆಡ್ಸ್ನೆಲ್ಲ ಚೇಂಜ್ ಮಾಡೋದಿತ್ತು, ಅದನ್ನೆಲ್ಲ ಮಾಡ್ತಾಯಿದ್ದೀನಿ. ಯೂಶ್ವಲಿ ಬಟ್ಟೆಗಳನ್ನ ಮಟ್ಟಿಡ್ತಾ ಬೋರ್ ಆಗಬಾರ್ದು ಅಂತ ನಾನು ಟಿ ವಿಯಲ್ಲಿ ಅಥವಾ ಮೊಬೈಲಲ್ಲಿ ಏನಾದರೂ ಕೇಳ್ತಾ ಏನಾದರೂ ನೋಡ್ತಾ ಮಾಡ್ತಿರ್ತೀನಿ. ಇವತ್ತು ನಾವು ಶ್ರೀ ಭರತ ಬಾಹುಬಲಿ ಅನ್ನೋ ಕನ್ನಡ ಫಿಲ್ಮ್ ನೋಡ್ತಾ ಇದ್ದೀವಿ ಅಮೆಝಾನ್ ಪ್ರೈಮಲ್ಲಿ. ಒಳ್ಳೆ ಮೂವಿ ಇತ್ತು, ಟೈಮ್ ಪಾಸ್ ಆಗಿತ್ತು, ಚೆನ್ನಾಗಿದೆ. ಸೊ ನೋಡ್ತಾ ಕೆಲಸ ಮಾಡ್ತಾ ಇದ್ದೀನಿ, ಬೋರ್ ಆಗೋದಿಲ್ಲ. ನಮಗೆ ಬಟ್ಟೆ ಮಡ್ಚಿಡೋದು ಗೊತ್ತಾಗೋದಿಲ್ಲ, ಕೆಲಸ ಬೇಗ ಮುಗ್ದೋಯ್ತು ಅಂತ ಅನಿಸುತ್ತೆ. ನೀವು ಯೂಶ್ವಲಿ ಈ ರೀತಿ ಬಟ್ಟೆ ಮಡ್ಚಿಡ್ತಾ ಏನಾದರೂ ಕೆಲಸ ಮಾಡ್ತಾ ಟಿ ವಿಯಲ್ಲಿ ಏನು ನೋಡ್ತೀರಾ, ಹಾಗೆ ಮೊಬೈಲಲ್ಲಿ ಏನು ಪ್ಲೇ ಮಾಡಿರ್ತೀರಾ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ.
ಈಗ ಬಟ್ಟೆಗಳನ್ನೆಲ್ಲ ಮಡಚಿಡ್ತಾ ಇದ್ದು ಮುಗೀತು. ನೆಕ್ಸ್ಟ್ ಆಲ್ಮೋಸ್ಟ್ 20 ಮಿನಿಟ್ಸ್ ಆಗಿದೆ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಡ್ರೈ ಆಗಿ ಕ್ರ್ಯಾಕ್ ಕೂಡ ಬಂದಿದೆ ಅಂತ, ಅಷ್ಟು ಡ್ರೈ ಆಗಿ ಹೋಗಿದೆ. ಈಗ ಇದನ್ನು ನಾನು ನಾರ್ಮಲ್ ವಾಟರಿಂದ ವಾಶ್ ಮಾಡ್ತಿದ್ದೀನಿ. ಯಾವುದೇ ರೀತಿ ಸೋಪ್ ಅಥವಾ ಫೇಸ್ ವಾಶ್ ಯೂಸ್ ಮಾಡಿಲ್ಲ. ಬಟ್ ಇನಿಷಿಯಲಿ ನಾನು ಫೇಸ್ ಸ್ಕ್ರಬ್ ಅಪ್ಲೈ ಮಾಡೋಕ್ಕೂ ಮುಂಚೆ ಮಾಮಾರ್ತ್ ಅವ್ರದ್ದೇ ಫೇಸ್ ವಾಶ್ ಯೂಸ್ ಮಾಡಿ ಫೇಸ್ ವಾಶ್ ಮಾಡಿದ್ದೆ. ಅವ್ರದ್ದೆಲ್ಲ ಕೆಮಿಕಲ್ ಫ್ರೀ ಮೈಲ್ಡ್ ಇರೋದ್ರಿಂದ ಸ್ಕಿನ್ನಿಗೆ ತುಂಬ ಒಳ್ಳೆಯದು. ಈಗ ನಾನು ಟವಲಿಂದ ಟ್ಯಾಪ್ ಡ್ರೈ ಮಾಡ್ತಾ ಇದ್ದೀನಿ. ತುಂಬ ರಬ್ ಮಾಡಿ ಏನು ಒರೆಸೋದು ಬೇಡ, ಜಸ್ಟ್ ಟ್ಯಾಪ್ ಡ್ರೈ ಮಾಡಿದ್ರೆ ಸಾಕು. ನಿಮಗೆ ಇನ್ಸ್ಟೆಂಟಾಗಿ ರಿಸಲ್ಟ್ ಕಾಣುತ್ತೆ. ನನ್ನ ಮುಖ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಿರ್ಬೋದು, ನನ್ನ ಕೆನ್ನೆ ಮೇಲೆ ಎಲ್ಲ ಗ್ಲೋ ಕಾಣಿಸ್ತಾ ಇರ್ಬೋದು. ಸೊ ನನಗೆ ತುಂಬಾ ಬೆನಿಫಿಟ್ ಅನಿಸುತ್ತೆ. ಯಾವುದಾದ್ರೂ ಫಂಕ್ಷನ್ ಇದ್ದರೆ ಅಂತೂ ಅವತ್ತಿನ ದಿನ ಬೆಳಗ್ಗೆ ನೀವು ಅಪ್ಲೈ ಮಾಡಿ ಸ್ಕಿನ್ನನ್ನು ರೆಡಿ ಇಟ್ಕೊಳ್ಳಿ. ಅದಾದಮೇಲೆ ನೀವು ಹೋಗುವಾಗ ಮೇಕಪ್ ಅಥವಾ ನೀವೇನು ಕ್ರೀಮ್ ಪೌಡರ್ ಅಪ್ಲೈ ಮಾಡ್ತೀರೋ ಅದು ಅಪ್ಲೈ ಮಾಡ್ಕೊಂಡು ಹೋದರೆ ಪರ್ಫೆಕ್ಟ್ ಆಗಿರುತ್ತೆ ನಿಮ್ಮ ಸ್ಕಿನ್ನು. ಸೊ ಈಗ ನಾನು ಕ್ಲೀನಿಂಗ್ ಕೆಲಸ ಕಂಟಿನ್ಯೂ ಮಾಡ್ತೀನಿ. ಯಾವಾಗಾದರೂ ಫ್ರೀ ಟೈಮ್ ಇದ್ದಾಗ ಬೋರಾದಾಗೆಲ್ಲ ಏನೇನು ಕೆಲಸಗಳು ಇದೆಯೋ ಕಣ್ಣಿಗೆ ಕಾಣಿಸಿದ್ದನ್ನೆಲ್ಲ ಅಲ್ಲಲ್ಲೇ ಆರ್ಗನೈಸ್ ಮಾಡಿ ಕ್ಲೀನಿಂಗ್ ಏನೇನಿದೆಯೋ ಕ್ಲೀನ್ ಮಾಡಿ ಹೀಗೆ ಟೈಮ್ ಪಾಸ್ ಆಗುತ್ತೆ. ಆದಷ್ಟು ಡೇ ಟೈಮಲ್ಲಿ ನಿದ್ದೆ ಮಾಡೋದನ್ನು ಅವಾಯ್ಡ್ ಮಾಡ್ತೀನಿ. ನೈಟ್ ಟೈಮ್ ನಿದ್ದೆನೇ ಬರೋದಿಲ್ಲ ಡೇ ಟೈಮ್ ಮಲಗಿದ್ರೆ. ಸೊ ಏನಾದರೂ ಈ ರೀತಿ ಕೆಲಸ ಮಾಡ್ತಾ ಟೈಮ್ ಪಾಸ್ ಮಾಡಿದ್ರೆ ನೈಟ್ ಕೂಡ ರೈಟ್ ಟೈಮ್ಗೆ ನಿದ್ದೆ ಬರುತ್ತೆ. ಈಗ ನಾನು ಜೋಡಿಸಿಡ್ತಿರೋದೆಲ್ಲನೂ ಶಾಪಿಂಗ್ ಬ್ಯಾಗ್ಸು. ಇಲ್ಲಿ ಪ್ಲಾಸ್ಟಿಕ್ ಕವರ್ಸ್ನ ಅಲೋ ಮಾಡೋದಿಲ್ಲ, ಸ್ಟ್ರಿಕ್ಟ್ಲಿ ಬ್ಯಾನ್ ಮಾಡಿದ್ದಾರೆ. ಸೊ ಈ ರೀತಿ ಕ್ಲೋತ್ ಬ್ಯಾಗ್ಸ್ ಅಂದರೆ ಬಟ್ಟೆ ಅಥವಾ ಪೇಪರ್ ಬ್ಯಾಗ್ಸ್ನ ಎಲ್ಲನೂ ನಾವು ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀವಿ. ಹೊರಗೆ ಹೋಗ್ತಾ ಇಲ್ಲಿಂದನೇ ತೊಗೊಂಡೋಗಿ ವಾಪಸ್ ಇಲ್ಲೇ ತೊಗೊಂಡು ಬಂದಿಡೋಣ ಅಂತ. ಅದು ಸ್ವಲ್ಪ ಮೆಸ್ಸಿಯಾಗಿ ಹೋಗಿತ್ತು, ಅರ್ಜೆಂಟಲ್ಲಿ ತೊಗೊಂಡು ಹೋಗೋದು ವಾಪಸ್ ತಂದಿಡೋದು, ಅದನ್ನೆಲ್ಲ ನಾನು ನೀಟಾಗಿ ಆರ್ಗನೈಸ್ ಮಾಡಿಡ್ತಾ ಇದ್ದೀನಿ. ಅದ್ರ ಜೊತೆಗೆ ಇಟ್ಟಿರೋದು ಇದು ಎಗ್ ಸ್ಟ್ಯಾಂಡ್ ಅಂದರೆ ಎಗ್ ಹೋಲ್ಡರ್ ಅಂತ ಹೇಳ್ಬೋದು. ಇದನ್ನು ಎವ್ರಿ ಟೈಮ್ ಎಗ್ ತರಕ್ಕೆ ಹೋದಾಗ ಯೂಸ್ ಮಾಡ್ತೀವಿ. ಇದು ಅಮ್ಮ ನಮ್ಮಿಬ್ರಿಗೂ ಯೂಸ್ ಆಗುತ್ತೆ ಅಂತ ಕೊಟ್ಟಿದ್ದು. ಒಡೆದೋಗುತ್ತೆ ಎವ್ರಿ ಟೈಮ್ ತರುವಾಗ, ಗಾಡಿಲೆಲ್ಲ ಇಟ್ಕೊಂಡು ಬರುವಾಗ ಅಂತ. ಇದನ್ನು ಓಪನ್ ಮಾಡಿ ಇದರೊಳಗೆ 12 ಎಗ್ಸ್ ಹಿಡಿಸುತ್ತೆ. ಇದನ್ನು ವಾಪಸ್ ಲಾಕ್ ಮಾಡಿ ತಂದುಬಿಡ್ಬೋದು. ಆರಾಮಾಗಿ ಕೈಯಲ್ಲಿ ಇಟ್ಕೊಂಡು ತರ್ಬೋದು, ಒಂಚೂರು ಮೊಟ್ಟೆ ಹೊಡೆಯೋದಿಲ್ಲ. ನಿಮಗೂ ಕೂಡ ಇದು ಯೂಸ್ಫುಲ್ ಅನಿಸಿದ್ರೆ ನಾನು ಇದ್ರದ್ದು ಲಿಂಕ್ ಹುಡುಕಿ ಹಾಕಕ್ಕೆ ಟ್ರೈ ಮಾಡ್ತೀನಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆನ್ಲೈನ್ ಕೂಡ ಸಿಗುತ್ತೆ, ತೊಗೋಬೋದು. ಈಗ ಆರ್ಗನೈಸಿಂಗ್ ಆದಮೇಲೆ ನಾನು ಡೈನಿಂಗ್ ಹಾಲಲ್ಲಿರೋ ನಮ್ಮ ಸಿಂಕ್ನ ಕ್ಲೀನ್ ಮಾಡ್ತಾ ಇದ್ದೀನಿ. ನಾವು ಯೂಶ್ವಲಿ ಕಿಚನ್ ಸಿಂಕಲ್ಲೇ ಕೈ ತೊಳ್ಕೊಂಡು ಬಿಡ್ತೀವಿ, ಅಲ್ಲೇ ಜಾಸ್ತಿ ಯೂಸ್ ಮಾಡ್ತಿರ್ತೀವಿ, ಡೈನಿಂಗ್ ಹಾಲಿಗೆ ಬರೋದೇ ಇಲ್ಲ. ಊಟ ಕೂಡ ನಾವು ಹಾಲಲ್ಲೇ ಟಿ ವಿ ನೋಡ್ತಾ ತಿಂತೀವಿ. ಸೊ ಇಲ್ಲಿ ಅಷ್ಟು ಫೋಕಸ್ ಹೋಗೋದೇ ಇಲ್ಲ. ಸೊ ಆವಾಗವಾಗ ನೆನಪಾದಾಗ ಇಲ್ಲಿ ಸಿಂಕ್ನ ಕ್ಲೀನ್ ಮಾಡ್ತಾ ಇರ್ತೀನಿ. ಇವತ್ತು ನಾನು ಹಾರ್ಪಿಕ್ ಬಾತ್ರೂಮ್ ಕ್ಲೀನರಲ್ಲಿ ರೆಡ್ ಕಲರ್ ಬರುತ್ತಲ್ಲ, ಅದು ಎಲ್ಲ ಸಿಂಕ್ಗೂ ಯೂಸ್ ಮಾಡ್ಬೋದು. ಆ ಲಿಕ್ವಿಡ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಬ್ಲೂ ಕಲರ್ನ ನಾವು ಬರೀ ಕಮೋಡಿಗೆ ಮಾತ್ರ ಯೂಸ್ ಮಾಡಬೇಕು. ಇದು ಬಾತ್ರೂಮ್ ಫ್ಲೋರ್ ಆಗಿರ್ಬೋದು, ಹಾಗೆಯೇ ಸಿಂಕ್, ಡೈನಿಂಗ್ ಹಾಲ್ ಸಿಂಕು, ಬಾತ್ರೂಮ್ ಸಿಂಕು, ಇದಕ್ಕೆಲ್ಲದಕ್ಕೂ ಯೂಸ್ ಮಾಡ್ಬೋದು. ಫಸ್ಟ್ ಇದನ್ನು ನಾನು ಅಪ್ಲೈ ಮಾಡಿ ಲೈಟಾಗೆ ಸ್ಕ್ರಬ್ ಮಾಡಿ ಬ್ರಷನ್ನು ಯೂಸ್ ಮಾಡ್ತಿದ್ದೀನಿ ನಾನು ಸಂಧಿ ಮೂಲೆ ಎಲ್ಲ ತಿಕ್ಕೋದಕ್ಕೆ. ಒಂದು 5 ಮಿನಿಟ್ಸ್ ಗ್ಯಾಪ್ ಕೊಟ್ಟು ಅದಾದಮೇಲೆ ನಾನು ಮತ್ತೆ ಇನ್ನೊಂದು ಸಲ ಬ್ರಷಿಂದ ಎಲ್ಲ ಕ್ಲೀನಾಗಿ ತಿಕ್ಬಿಟ್ಟು ಆಮೇಲೆ ನೀರಿಂದ ತೊಳಿತಿದ್ದೀನಿ. ಅಷ್ಟೇ ಸಿಂಪಲ್ಲು. ಜಸ್ಟ್ 5 ಮಿನಿಟ್ಸ್ ಸೋಕ್ ಆಗೋಕ್ಕೆ ಬಿಟ್ಟರೆ ಸಾಕು. ಬೇರೆ ಇನ್ಯಾವ ರೀತಿ ಟೈಮ್ ಸ್ಪೆಂಡ್ ಮಾಡ್ಬೋದು ಮನೆಯಲ್ಲಿ? ನಮಗೂ ಕೂಡ ಮಧ್ಯಾಹ್ನದ ಟೈಮ್ ನಿದ್ದೆ ಬರೋಂಗೆ ಆಗ್ತಿರುತ್ತೆ. ಆವಾಗ ಹೇಗೆ ಟೈಮ್ ಸ್ಪೆಂಡ್ ಮಾಡೋದು ಅಂತ ತುಂಬ ಜನ ಕಮೆಂಟ್ ಮಾಡಿದ್ರಿ. ಯಾವುದಾದ್ರೂ ಬುಕ್ಸ್ ಓದಿ, ಹಾಗೆಯೇ ಟಿ ವಿಯಲ್ಲಿ ಯಾವುದಾದ್ರೂ ಇನ್ಫಾರ್ಮೇಟಿವ್ ಚಾನಲ್ ನೋಡಿ, ಯೂಟ್ಯೂಬಲ್ಲಿ ಕೂಡ ಯಾವುದಾದ್ರೂ ಇನ್ಫಾರ್ಮೇಟಿವ್ ಚಾನಲ್ ನೋಡಿ ಏನಾದರೂ ಒಂದು ತಿಳ್ಕೊತಾ ಇದ್ದರೆ ಹಾಗೆ ನಮಗೆ ನಾಲೆಡ್ಜು ಇಂಪ್ರೂವ್ ಆಗುತ್ತೆ, ನಿದ್ದೆನೂ ಬರೋದಿಲ್ಲ, ನೈಟ್ ಚೆನ್ನಾಗಿ ನಿದ್ದೆ ಮಾಡ್ಬೋದು. ಸೊ ಈಗ ಎಲ್ಲ ತಿಕ್ಕಿದ್ದಾಯಿತು. ಒಂದು 5 ಮಿನಿಟ್ಸ್ ಬಿಟ್ಟು ನಾನು ವಾಪಸ್ ಇಲ್ಲಿಗೆ ಬರ್ತೀನಿ. ಅಷ್ಟರಲ್ಲಿ ನಾನು ಸ್ಟವ್ ಕೆಳಗೆ, ಸ್ಟವ್ ಹಿಂದೆ, ಟೈಲ್ಸು ಎಲ್ಲನೂ ಕ್ಲೀನಾಗಿ ವೈಪೌಟ್ ಮಾಡ್ತಾ ಇದ್ದೀನಿ. ಇದನ್ನು ಎವ್ರಿ ನೈಟ್ ಕಿಚನ್ ಕ್ಲೀನಿಂಗ್ ರುಟೀನಲ್ಲಿ ಕೂಡ ಮಾಡ್ತಿರ್ತೀನಿ. ಬಟ್ ಯಾವಾಗಾದರೂ ಒಂದು ಸತಿ ಈ ರೀತಿ ಡೀಪ್ ಕ್ಲೀನಿಂಗ್ ಕೂಡ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಕಟ್ಟೆ ಒಂಚೂರು ಜಿಡ್ ಆಗೋದಿಲ್ಲ.
ಸ್ಟೋವ್ ಕೂಡ ಅಷ್ಟೇ ಎವ್ರಿ ಟೈಮ್ ಅಡುಗೆ ಮಾಡಿದ್ದಾದಮೇಲೆ ಹಾಗೇ ವೈಪ್ ಮಾಡ್ತಾನೆ ಇರ್ತೀನಿ. ಬಟ್ ಸ್ಕ್ರಬ್ ಮಾಡಿ ಎಲ್ಲ ಅವಾಗವಾಗ ಡೀಪ್ ಕ್ಲೀನಿಂಗ್ ಒಂದು ಸಲ ಮಾಡ್ತಿರ್ತೀನಿ. ಈ ರೀತಿ ಕಿಚನನ್ನು ಕ್ಲೀನಾಗಿ ಇಟ್ಕೋಬೋದು. ಸ್ಟೋವ್ ಕ್ಲೀನಿಂಗ್ ಆಗೋ ಅಷ್ಟರಲ್ಲಿ ಸಿಂಕ್ ಕೂಡ ಚೆನ್ನಾಗಿ ಸೋಕಾಗಿತ್ತು ಲಿಕ್ವಿಡಲ್ಲಿ. ಸೊ ಈಗ ಇನ್ನೊಂದು ಸಲ ಸ್ಕ್ರಬ್ ಮಾಡಿ ನೀಟಾಗೆ ವಾಶ್ ಮಾಡ್ತಾಯಿದ್ದೀನಿ. ಇದನ್ನು ನೀವು ಡ್ರೈ ಕ್ಲಾತಿಂದ ಕೂಡ ವೈಪ್ ಮಾಡ್ಬೋದು. ಬಟ್ ಈಗೇನು ಸಮ್ಮರ್ ಇದೆ, ಫ್ಯಾನ್ ಗಾಳಿಗೆ ಎಲ್ಲ ಡ್ರೈ ಆಗೋಗ್ಬಿಡುತ್ತೆ ಚೆನ್ನಾಗಿ ಫಾಸ್ಟಾಗೆ. ಸೊ ಎಲ್ಲ ಕಿಚನ್ ಸಿಂಕ್ ಕೂಡ ಕ್ಲೀನ್ ಆಯಿತು, ಸ್ಟೋವ್ ಕೂಡ ಕ್ಲೀನ್ ಆಯಿತು, ಎಲ್ಲನೂ ಕ್ಲೀನ್ ಆಯಿತು. ಸೊ ಇವತ್ತಿನ ಸ್ಪೆಷಲ್ಲಾಗಿ ನಾವು ಏನೋ ಒಂದು ಅಡುಗೆ ಮಾಡಿದ್ದೀವಿ. ಯಾಕೆ ಏನು ಅಂತ ಹೇಳ್ತೀನಿ. ಹೇಳಿದ್ದೆ ನಾನು ಕೊನೆಗೆ ಒಂದು ಸಿಹಿ ಸುದ್ದಿ ಕೂಡ ಕೊಡ್ತೀನಿ ಅಂತ. ಗುಲಾಬ್ ಜಾಮೂನ್ ಮಾಡಿದ್ದೀನಿ ನಾನು. ಗುಲಾಬ್ ಜಾಮೂನ್ ನೋಡ್ತಿರ್ಬೋದು ಎಷ್ಟು ಒಳ್ಳೆ ಶೈನ್ ಇದೆ ಅಂತ. ಯಾಕಂದರೆ ನಾನು ಕಲಿಸುವಾಗ ಮೊಟ್ಟೆ ಹಾಕಿ ಕಲಿಸಿದ್ದೆ. ನೀವು ಕೂಡ ಟ್ರೈ ಮಾಡಿ ನೋಡಿ. ಇನ್ಫ್ಯಾಕ್ಟ್ ನೀವು ವೆಜಿಟೇರಿಯನ್ ಆಗಿದ್ದರೆ ಬೇಡ, ಬೇರೆಯವರು ನೀವು ಕಲಿಸುವಾಗ ಹಾಲಿನ ಜೊತೆ ಒಂದೇ ಒಂದು ಮೊಟ್ಟೆ ಹಾಕಿ ಕಲಸಿ ಈ ಥರ ಮಾಡಿ ತುಂಬ ಚೆನ್ನಾಗಾಗಿತ್ತು. ಕೇಕ್ ಥರ ಟೇಸ್ಟ್ ಬರ್ತಾಯಿತ್ತು. ದಿಢೀರ್ ರಾಗಿ ದೋಸೆ ರೆಸಿಪಿ ಕೂಡ ಶೇರ್ ಮಾಡೋಕ್ಕೆ ಹೇಳಿದ್ರಿ. ಇವತ್ತು ಮಾಡ್ತಾ ಇದ್ದೆ ಹೇಗೂ, ಹಾಗೆ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಿದ್ದೀನಿ. ಇದಕ್ಕೆ ನಾನು 1 ಕಪ್ಪಷ್ಟು ರಾಗಿ ಹಿಟ್ಟು, ಅದಕ್ಕೆ 5 ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕ್ತಿದ್ದೀನಿ. ಹಾಗೆಯೇ ಒಂದು 1/4 ಕಪ್ಪಷ್ಟು 1/4 ಬೌಲಷ್ಟು ನೀವು ಮೊಸರು ಹಾಕಬೇಕು. ಮೊಸರು ಹುಳಿ ಕೊಡುತ್ತೆ. ಹಾಗೆಯೇ ಮೊಸರು ಮೇಲೆ ನಾವು ಸೋಡಾ ಹಾಕಿದಾಗ ನಮಗೆ ಒಂಥರ ಉಬ್ಬಿದ್ದ ಟೇಸ್ಟ್ ಬರುತ್ತೆ. ಸೇಮ್ ದೋಸೆ ಗರಿ ಗರಿಯಾಗಿ ಬರುತ್ತೆ. ನೀವು ರಾತ್ರಿ ಎಲ್ಲ ನೆನೆಸಿಟ್ಟು ಮಾಡಿರೋ ದೋಸೆ ಅಷ್ಟು ಟೇಸ್ಟಿಯಾಗಿ ಬರುತ್ತೆ. ಈಗ ನಾನು ನೀರು ಹಾಕೋಕ್ಕೂ ಮುಂಚೆ ಹಾಗೆಯೇ ಮೊಸರು, ಕಡಲೆ ಹಿಟ್ಟು, ರಾಗಿ ಹಿಟ್ಟು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ನಿಮ್ಮ ದೋಸೆ ಹಿಟ್ಟಿನ ಕನ್ಸಿಸ್ಟೆನ್ಸಿ ಯೂಶ್ವಲಿ ಎಷ್ಟು ಇಟ್ಕೊಂಡಿರ್ತೀರ ಅಷ್ಟು ನೀರು ಹಾಕಿ ನೀವು ಆ ಕನ್ಸಿಸ್ಟೆನ್ಸಿಗೆ ರೆಡಿ ಮಾಡ್ಕೋಬೋದು. ನಾನು ಒಂದು 1/2 ಕಪ್ಪಷ್ಟು ನೀರು ಹಾಕಿದ್ದೀನಿ. ಇದು ಚೆನ್ನಾಗಿ ಸೋಕಾಗೋಕ್ಕೆ ಒಂದು 15 ಮಿನಿಟ್ಸ್ ಬಿಡಬೇಕಾಗುತ್ತೆ. ಆ ಟೈಮಲ್ಲಿ ಕೂಡ ಇದು ಸ್ವಲ್ಪ ತಿಕ್ಕಾಗುತ್ತೆ. ಈಗ ನಾನು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ, ಗಂಟೇನೂ ಇಲ್ದಲೆ. ಈಗ ಅದು ನೆನೆಯಕ್ಕೆ ಬಿಟ್ಟಿದ್ದೀನಿ. ಅಷ್ಟರಲ್ಲಿ ಸಾರು ಕೂಡ ರೆಡಿಯಾಗಿದೆ. ಚಿಕನ್ ಕರಿ ಮಾಡಿದ್ವಿ ನಾವು. ಸಿಹಿ ಸುದ್ದಿ ಏನಪ್ಪ ಅಂದರೆ ಕಾರ್ತಿಕಿಗೆ ಪ್ರಮೋಷನ್ ಸಿಕ್ಕಿದೆ. ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಅವರು ಎಕ್ಸಾಮ್ ಎಲ್ಲ ಬರೆದು ಕ್ಲಿಯರ್ ಮಾಡಿ, ಇಂಟರ್ವ್ಯೂ ಕೂಡ ಅಟೆಂಡ್ ಮಾಡಿ, ಅದು ಕೂಡ ಕ್ಲಿಯರ್ ಮಾಡಿ ಈಗ ರಿಸಲ್ಟ್ ಕೂಡ ಬಂದಿದೆ. ಅವರು ಮ್ಯಾನೇಜರ್ ಆಗಿ ಪ್ರಮೋಟ್ ಆಗಿದ್ದಾರೆ. ಅದ್ರ ಜೊತೆಗೆ ಅತ್ತೆ ಬರ್ಡೇಗೆ ನಾವು ಹೋಗೋಕ್ಕಾಗಿಲ್ಲ. ಅಮ್ಮನ ಬರ್ಡೇ ಕೂಡ ಹೋಗೋಕ್ಕಾಗಿರಲಿಲ್ಲ. ನೀವೆಲ್ಲರೂ ಅಣ್ಣನ ವ್ಲಾಗ್ ನೋಡ್ತಾ ಇದ್ದರೆ ಅಮ್ಮನ ಬರ್ಡೇ ಸೆಲೆಬ್ರೇಷನ್ ಕೂಡ ನೋಡಿರ್ತೀರ. ದೋಸೆ ಹಿಟ್ಟು ಒಂದು 15 ಮಿನಿಟ್ಸ್ ಆದಮೇಲೆ ನಾನು ಒಂದೇ ಒಂದು ಚಿಟಿಕೆ ಸೋಡಾ ಹಾಕಿ ಮತ್ತೆ ಮಿಕ್ಸ್ ಮಾಡ್ತಿದ್ದೀನಿ. ಇನ್ನೇನು ನಾವು ದೋಸೆ ಹಾಕೋ ಟೈಮ್ಗೆ ನಾವು ಸೋಡಾ ಹಾಕಿದ್ರೆ ಸಾಕು. ಒಂದ್ಸಲ ಫೈನಲಿ ಮಿಕ್ಸ್ ಮಾಡಿ ನಾನು ದೋಸೆ ಹಾಕ್ತಿದ್ದೀನಿ. ಇದು ನಾರ್ಮಲಿ ನೀವು ಹೇಗೆ ದೋಸೆ ಮಾಡ್ತೀರೋ ಅದೇ ರೀತಿ ಮಾಡ್ಬೋದು. ಎಷ್ಟು ಕ್ರಿಸ್ಪಿ ಬೇಕೋ, ಸಾಫ್ಟ್ ಬೇಕೋ, ನಿಮಗೆ ಲೈಕಿಂಗಿಗೆ ತಕ್ಕನಾಗೆ ನೀವು ಮಾಡ್ಕೋಬೋದು. ಅಮ್ಮನ ಬರ್ಡೇಗೆ ನಾವು ಪಾಯಸ ಮಾಡಿದ್ವಿ, ಬಿರಿಯಾನಿ ಮಾಡಿದ್ವಿ. ಇವತ್ತು ಚಿಕನ್ ಕರಿ ಅತ್ತೆ ಸ್ಟೈಲಲ್ಲೇ, ಅತ್ತೆಯಿಂದ ಕಲ್ತಿದ್ದು ಚಿಕನ್ ಕರಿ. ಹಾಗೆಯೇ ಗುಲಾಬ್ ಜಾಮೂನ್ ಮಾಡಿದ್ವಿ. ಸೊ ತುಂಬ ಮಿಸ್ ಮಾಡ್ಕೋತಿದ್ದೀವಿ ಎಲ್ಲರೂ. ಈ ಲಾಕ್ಡೌನ್ ಕಡೆಯಿಂದ ಎಲ್ಲೂ ಹೋಗೋಕ್ಕಾಗ್ತಿಲ್ಲ. ಅದೇ ಬೇಜಾರಲ್ಲಿ ಕೂಡ ಅಷ್ಟೊಂದು ಬ್ಲಾಗ್ಸ್ ಕೂಡ ಮಾಡೋಕ್ಕಾಗ್ತಿಲ್ಲ. ಇಟ್ಸ್ ಓಕೆ, ಟೈಮ್ ಚೇಂಜ್ ಆಗುತ್ತೆ. ಆದಷ್ಟು ಬೇಗ ಎಲ್ಲರೂ ಸೇರ್ಬೋದು ಅಂತ ಅಂದ್ಕೊಳ್ಳೋಣ. ಸೊ ಈ ವ್ಲಾಗ್ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಹಾಗೆಯೇ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆಲ್ಲ ಶೇರ್ ಮಾಡಿ. ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವ್ಲಾಗಿಂದ ನಿಮಗೆ ಕ್ಲೀನಿಂಗಿಗೆ ಸ್ವಲ್ಪ ಆದರೂ ಮೋಟಿವೇಶನ್ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ವ್ಲಾಗ್ ಇನ್ನೂ ಸ್ವಲ್ಪ ಬೇಗನೆ ಬರುತ್ತೆ. ಸೊ ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್ ಟೇಕ್ ಕೇರ್, ಬಾಯ್.